ಪಾಶನಾಶ ಈಶ ಮಹೇಶ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಡಮ 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 ಡಮರು ಗದರನೆ ನಾಟ್ಯ ಲೋಲ ಶಿವನೇ ಢಮ 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 ಢಮರು ಗದರನೆ ನಾಟ್ಯ ಲೋಲ ಶಿವನೇ ಲೋಕವ ಪಾಲಿಪ ಕಾಲ ಕಾಲ ಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಸನಾಶ ಈಶ ಮಹೇಶ ಭವ ಭಯ ಶಂಕರನೇ ಕರಧಲಿ ಕಪಾಲ ಧವನೇ ಕರಧಲಿ ಕಪಾಲ ಧವನೇ ಬ್ರಹ್ಮಾಂಡವಥ ಬಳಸಿಧನೆ ಶಂಭೋ ಮಹಾದೇವ ಕರಧಲಿ ಕಪಾಲ ಧವನೇ ಮಾಂಡವಥ ಬರಸಿಧನೆ ಅನ್ನಪೂರ್ಣೆಯ ಕರುಣಾದಿಂದಲೇ ಅನ್ನಪೂರ್ಣೆಯ ಕರುಣಾದಿಂದಲೇ ದಾರಿದ್ರವಥ ಧನೆ ದಾರಿದ್ರವಥ ಧನೆ ಸಮಾಧಾನ ಪ್ರಿಯ ಶಂಕರನೇ ಸಮಾಧಾನ ಪ್ರಿಯ ಶಂಕರನೇ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಭಯ ಶಂಕರನೇ ಶಿವನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ ಅಮ್ಮ ಭದ್ರೆ ನಾನು ಬಹಳ ದೂರದಿಂದ ನಡೆದು ನಡೆದು ಆಯಾಸವಾಗಿ ಬಳಲಿ ಬಂದಿರುವೆನು ಹಸಿವಿನ ತೃಷೆಯು ಬಹಳವಾಗಿ ಬಾಧಿಸುತ್ತಿರುವುದು ತಾಯಿ ಅಮ್ಮ ಭದ್ರೆ ನನಗೇನಾದರೂ ಆಹಾರವನ್ನು ನೀಡು ಭದ್ರೆ ಏನಾದರೂ ಆಹಾರವನ್ನು ನೀಡು ಭದ್ರೆ ನಾನು ನಿನಗೆ ಮಂಗಳವಾಗಲಿ ತಮಗೆ ಸತ್ಕರಿಸೋಣವೆಂದರೆ ಆರ್ಯಪುತ್ರನಾಗಲಿ ಮೈದನನಾದ ಲಕ್ಷ್ಮಣನಾಗಲಿ ಯಾರೂ ಸಮೀಪದಲ್ಲಿಲ್ಲ. ಅವರು ಬರುವವರೆಗೂ ತಾವಿದ್ದರೆ ನಾವೆಲ್ಲರೂ ತಮ್ಮನ್ನು ಸತ್ಕರಿಸುವುದು. ಅಲ್ಲಿವರೆಗೂ ಇಲ್ಲಿಯೇ ವಿಶ್ರಮಿಸಿಕೊಳ್ಳಿ. ಆಗಬಹುದು. ಹಬ್ಬ ಎಂತಹ ಲಾವಣ್ಯವತಿ ಈ ಸೀತೆಯು ಅದಂತಹ ರೂಪ. ಆಹಾ, ನನ್ನ ಶತ್ರು ಆ ಶ್ರೀಹರಿಯನು ಕೂಡ ಸಹಸ್ರ ನೇತ್ರಗಳಿಂದ ನೋಡಿ ಬೆಕ್ಕಸ ಬೆರಗಾಗುವಂತ ರೂಪ ಲಾವಣ್ಯವೇ ಸರಿ. ಆಹಾ, ಹಬ್ಬ
ಇದಂತಹ ಜ್ವಾಲೆ, ಇದಂತಹ ಜ್ವಾಲೆ ಈ ಶತಕಂಠ ರಾವಣನೇ ಬೆಚ್ಚಿ ಬೀಳಿಸುವಂತಹ ಜ್ವಾಲೆ. ಆಹಾ, ಈ ರಾವಣೇಶ್ವರ ಅಬ್ಬ, ಈಕೆಯು ಸೀತೆಯು ಎಂತಹ ಸುರದ್ರೂಪಿ, ಈ ಲಕ್ಷ್ಮಣನು ಎಂತಹ ಜಾಣ್ಮೆಯಿಂದ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವನಲ್ಲ, ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವನಲ್ಲ. ಆಹಾ, ಈ ಸೀತಾ ಸೀತಾ ನೀನೆಂತಹ ರೂಪವತಿ. ಹಿಂದೆ ನಿನ್ನ ಸ್ವಯಂವರಕ್ಕೆ ಬಂದು ಆ ಶಿವಧನುಸ್ಸನ್ನು ಎತ್ತಲಾಗದೆ ಮಗುಚಿ ಬಿದ್ದಾಗ ಉಪ್ಪರಿಗೆಯಿಂದ ನೋಡಿ ನಮ್ಮನ್ನು ಗಾಗೈಸಿ ನಕ್ಕಿ ಕರಚಪ್ಪಾಳೆಯನ್ನು ತಟ್ಟಿದೆಯಲ್ಲ, ಅದು ನನಗಾದ ಅಪಮಾನ. ಸಹಸ್ರ ಕಟಕಗಳೇ ಬಂದು ನನ್ನ ದೇಹವನ್ನೇ ಚೂರು ಚೂರು ಮಾಡಿದಂತಾಯಿತಲ್ಲ. ಸಹಸ್ರ ನೇತ್ರಗಳು ಜ್ವಾಲೆ ಬಂದು ನನ್ನ ಶರೀರವನ್ನೇ ಭಸ್ಮ ಮಾಡಿದಂತಾಯಿತಲ್ಲ. ಇಂದು ನನ್ನ ತಂಗಿ ಸೂರ್ಪಣಿಗಾದ ಅಪಮಾನ, ನನ್ನ ತಂಗಿ ಸೂರ್ಪಣಿಗಾದ ಅಪಮಾನ. ಇದೆಲ್ಲದಕ್ಕೂ ಪರಿಹಾರ ಸೀತಾಪರಣ, ಸೀತಾ ಅಪಹರಣ. ಮಾವ, ನನ್ನ ಈ ಕಾರ್ಯಕ್ಕಾಗಿ ಆ ರಾಮನ ಲಕ್ಷ್ಮಣರ ಬಳಿಗೆ ನನ್ನ ಮಾರೀಚ ಮಾವನನ್ನೇ ಬಲಿ ಕೊಡುವಂತಾಯಿತು. ಆಗಲಿ. ಓ ಅಮ್ಮ, ಏನಿದು ಕರ್ಕಶವಾಗಿ ಇನ್ನೂ ನರಿಗಳು ಕೂಗುತ್ತಿರುವುದಲ್ಲ. ನನ್ನ ಶಿರೋ ಮೇಲ್ಭಾಗದಲ್ಲಿ ಕಾಗೆಗಳು ಚೀರ್ಚಾರವನ್ನು ಇಡುತ್ತಿರುವುದಲ್ಲ. ನನಗೆ ಮುಚ್ಚುವೆ, ನನಗೆ ಅಕಾಲ ಮೃತ್ಯುವೆ. ಇದೆಲ್ಲವೂ ಭ್ರಮೆ. ನನ್ನ ಮಾವ ಮಾರೀಚರು ಈಗ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗಿರುವಂತೆ ಕಾಣುತ್ತಿದೆ. ಇದೇ ಸುಸಮಯ. ನಾನೀಗಲೇ ಈ ಸೀತೆಯನ್ನು ಅಪಹರಿಸಿಕೊಂಡು ಹೋಗಬೇಕು. ಅಮ್ಮ, ಹಸಿವು ಬಹಳವಾಗಿ ಬಾಧಿಸುತ್ತಿರುವುದು. ನನ್ನ ಕೈ ಕಾಲುಗಳು ನಡುಗುತ್ತಿರುವುದು. ನನ್ನ ನೇತ್ರಗಳು ಗಿರಿಗಿರನೆ ತಿರುಗುತ್ತಿರುವುದು. ಏನಾದರೂ ದಾನವನ್ನು ನೀಡು ಭದ್ರೆ, ಏನಾದರೂ ದಾನವನ್ನು ನೀಡು. ಭಿಕ್ಷೆಯನ್ನು ಸ್ವೀಕರಿಸಿ. ಅಮ್ಮ, ಇನ್ನು ಮುಂದೆ ಬಂದು ಭಿಕ್ಷೆಯನ್ನು ನೀಡುತ್ತಾಳೆ. ಕ್ಷಮಿಸಿ ಪೂಜ್ಯರೇ, ಮೈದುನನಾದ ಲಕ್ಷ್ಮಣನು ಸಪ್ತ ಋಷಿಗಳ ಆಜ್ಞೆಗಳನ್ನು ಬರೆದಿದ್ದಾನೆ. ಅದನ್ನು ದಾಟಿ ನಾನು ಹೊರಗೆ ಬರಕೂಡದು. ಭದ್ರೆ, ಪರಮೇಶ್ವರನನ್ನು ಪೂಜಿಸುವ ಈ ಎಲ್ಲಿಗೂ ಆ ಸಪ್ತ ಋಷಿಗಳ ಆಜ್ಞೆಯೇ. ಹಸಿವಿನಿಂದ ಬಳಲುತ್ತಿರುವೆನು. ನನ್ನ ಜೀವವೇನಾದರೂ ಹೋದರೆ ನಿನಗೆ ಬ್ರಹ್ಮ ಹತ್ಯಾ ದೋಷವು ಬರುವುದು. ನಿನಗೆ ಶಾಪವನ್ನು ನೀಡುವೆನು. ಕೋಪಿಸಬೇಡಿ. ಇದು ಭಿಕ್ಷೆಯನ್ನು ಸ್ವೀಕರಿಸಿ. ಇನ್ನು ಮುಂದೆ ಬಂದು ನೀಡುತ್ತಾರೆ. ಸ್ವೀಕರಿಸಿ ಪೂಜ್ಯ. ಇನ್ನು ಮುಂದೆ ಬಾಬದ್ರೆ, ಇನ್ನು ಮುಂದೆ ಬಾಬದ್ರೆ, ಇನ್ನು ಮುಂದೆ ಬಾಬದ್ರೆ, ಇನ್ನು ಮುಂದೆ ಬಾಬದ್ರೆ. ಇದನೋಡು ಪೌಲಸ್ಯ ವಂಶ ಕಲಶಾಂಬುದಿ ಚಂದ್ರನ ಭಾಗವೇಂದ್ರನ ನೋಡು. ಇಂದ್ರ ಮನೋತ್ಸಾಹ ಬಂಧನ ಮನ್ಮತಾಂಧನ ನೋಡು. ದಶಸ್ಯ ವಿಶಾಂಬರೀಕ ಚಂಡನ ದಶಸ್ಯ ವಿಶಾಂಬರೀಕ ಚಂಡನ ಸುಪ್ರಚಂಡನ ಬಾಹುವಿನ ನೋಡು. ನಗರಕ್ಕೆ ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಅಯ್ಯೋ, ಈ ದುರುಳನಿಂದ ನನ್ನನ್ನು ರಕ್ಷಿಸುವವರು ಯಾರು ಇಲ್ಲವೇ? ಪೂಜ್ಯರಾದ ದಶರಥ ಚಕ್ರವರ್ತಿ, ನೀವಾದರೂ ಬಂದು ನನ್ನನ್ನು ರಕ್ಷಿಸಿ ಕಾಪಾಡಬಾರದೆ? ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ತಾವ್ಯಾರು ತಾಯಿ? ಅಯ್ಯ, ಜನಕ ಚಕ್ರವರ್ತಿಗೆ ಪುತ್ರಿಯು, ದಶರಥ ಮಹಾರಾಜನ ಸಸಿಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಹೆಸರು ಸೀತೆ.
ಈತನು ಮೋಸದಿಂದ ವಂಚಿಸಿ ನನ್ನನ್ನು ಸೆಳೆದುಕೊಂಡು ಹೋಗುತ್ತಿರುವನು. ದಯಮಾಡಿ ನನ್ನನ್ನು ರಕ್ಷಿಸಿ ಕಾಪಾಡಿ. ಹೆದರಬೇಡಿ ತಾಯಿ, ಹೆದರಬೇಡಿ. ಎಲ್ಲವೋ ನೀಚ ಶ್ರೀರಾಮಚಂದ್ರನು ಇಲ್ಲದೆ ಇರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಎಲ್ಲವೋ ಮುದಿಹದ್ದೆ, ಈ ಕಾಡಿನಲ್ಲಿ ಸತ್ತ ಬಿದ್ದಿರುವ ಜಲಚರಗಳನ್ನು ತಿಂದು ಜೀವಿಸುವ ನಿನಗೆ ನಮ್ಮಂತಹ ವೀರನ ಗುಣವೇ ನಿನಗೆ. ಮೊದಲು ನೀನು ಆರಂಭವನ್ನು ತಿಳಿಸು. ಮೊದಲು ನೀನು ಯಾರನ್ನು ಹೇಳು. ನಾನು ಲಂಕಾಧೀಶ್ವರನಾದ ರಾವಣೇಶ್ವರನು. ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು. ಜಟಾಯು ಈತನು ಮಹಾಪರಾಕ್ರಮಿ ಎಂದು ಕೇಳಿರುವನು. ಈತನಿಂದ ಉಪಾಯದಿಂದ ಪಾರಾಗಲೇಬೇಕು. ಎಲ್ಲವೋ ಜಟಾಯು, ನಮ್ಮಿಬ್ಬರು ಸಮಾನ ಬಲಶಾಲಿಗಳಾದ್ದರಿಂದ ನಮ್ಮ ಪ್ರಾಣದ ನೆಲೆಯನ್ನು ತಿಳಿದು ಯುದ್ಧವನ್ನು ಮಾಡೋಣ. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ತಿಳಿಸು. ಮೊದಲು ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದೆಂದು ಹೇಳು. ನನ್ನ ಪ್ರಾಣದ ನೆಲೆಯು ಈ ನನ್ನ ಎಡಗಾಲಿನ ಅಂಗುಷ್ಟದಲ್ಲಿರುವುದು. ನನ್ನ ಪ್ರಾಣದ ನೆಲೆಯು ಈ ನನ್ನ 2 ರೆಕ್ಕೆಗಳಲ್ಲಿರುವುದು. ಸರಿ, ಹಾಗಾದರೆ ಸಿದ್ಧನಾಗು. ಹಿಂದಕ್ಕೆ ಸಿದ್ಧನಾಗು. ಜಟಾಯು ಅಯ್ಯೋ, ಇನ್ನೇನು ಗತಿ? ನನ್ನನ್ನು ರಕ್ಷಿಸಲು ಬಂದ ಜಟಾಯಿಗೂ ಈ ದುರವಸ್ಥೆ ಉಂಟಾಯಿತು. ಅಯ್ಯ, ನನ್ನ ಸಮಾಚಾರ ತಿಳಿಯುವವರೆಗೂ ಈ ನಿನ್ನ ಪ್ರಾಣವು ಹೋಗದಿರಲಿ, ಈ ನಿನ್ನ ಪ್ರಾಣವು ಹೋಗದಿರಲಿ. ರಾಮಚಂದ್ರ, ಜಾನಕಿ, ನಡೆ ಲಂಕಾ ನಗರಕ್ಕೆ. ನಿನ್ನನ್ನು ಕಾಪಾಡುವರು ಯಾರೂ ಇಲ್ಲ ಇಲ್ಲಿ. ರಥವು ಸಿದ್ಧವಾಗಿರುವುದು. ಲಕ್ಷ್ಮಣ, ಇದೇನಿದು? ಸೀತೆಯವರೊಳಗೆ ಬಿಟ್ಟು ಬರಬಾರದೆಂದು ಹೇಳಿರಲಿಲ್ಲವೇ? ಅಣ್ಣ, ನಿನ್ನ ಆರ್ತ ಧ್ವನಿಯನ್ನು ಕೇಳಿದೊಡನೆ ಮಾತೆಯವರು ನಿನಗೇನೋ ತೊಂದರೆ ಆಗಿರುವಂದು ಹೇಳಿ ಕಳಿಸಿಕೊಟ್ಟರು ಅಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ಸಾರಂಗವಲ್ಲ, ಮಾರೀಚನು ಸಾರಂಗ ರೂಪದಲ್ಲಿ ಬಂದು ಆ ರೀತಿ ಕಿರುಚಿದನು. ನಡೆ ನಡೆ, ನಾವು ಜಾಗೃತಿಯಾಗಿ ಹೋಗಿ ಸೀತೆಯನ್ನು ಹುಡುಕೋಣ. ಆಗಲಿ ಅಣ್ಣ. ಸೀತಾ, ಜಾನಕಿ, ಅಮ್ಮ, ವೈದೇಹಿ, ಸೀತಾ ಎಲ್ಲಿರುವೆ? ಲಕ್ಷ್ಮಣ, ಅಣ್ಣ. ಎಷ್ಟು ಹುಡುಕಿದರೂ ಸೀತೆಯು ಸಿಗುತ್ತಿಲ್ಲವಲ್ಲ. ಹೌದಣ್ಣ. ಇನ್ನೆಲ್ಲಿ ಹುಡುಕುವುದು ಸೀತೆಯನ್ನು? ಗೋದಾವರಿ ತೀರದಲ್ಲಿ ಏನಾದರೂ ಇರುವಳೇನೋ ನೋಡೋಣ. ನಡೆ. ಹೋಗಿ ನೋಡಿ. ನಡೆ. ಆಗಲಿ ಅಣ್ಣ. ಅಮ್ಮ, ಮಾತಾ, ಜನನಿ. ಅಯ್ಯೋ, ಎಲ್ಲಿ ಹುಡುಕಿದರೂ ಕಾಣುವಂತಿಲ್ಲವಲ್ಲ. ಅಮ್ಮ, ಜನನಿ. ಅಯ್ಯೋ, ಇಂದರಣಿ ಜಾತಿ ಮಾತೆ ಸೀತೆ ಕಾಣದಾದಳೆ. ಅಮ್ಮ,
ನಿಮ್ಮ ವಿರಹದಿಂದ ಅಮ್ಮ ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು ಅಮ್ಮ ತಾಯಿ ಎಲ್ಲಿರುವೆ ಸುಖಿಸಬಲ್ಲನೆ ರಾಮನು ಧರಣಿ ಜಾತಿ ಆದ ಸೀತೆ ಕಾಣದಾದರೆ ರಾಮ ಕಾಣದಾದರೆ ಕಾಂಚನ ಮೃಗವ ಬಯಸಿದಿರೇ ಅಮ್ಮ ಕಾಂಚನ ಮೃಗವ ಬಯಸಿದಿರೇ ಏನ ಬೇಳಲಿ ಅಣ್ಣ ರಾಮಗೆ ಅಮ್ಮ ತಾಯಿ ಏನ ಬೇಳಲಿ ಅಣ್ಣ ರಾಮಗೆ ಹೇಗೆ ತೋರಲಿ ಮುಖವನ್ನು ಹಿಂಗೇಗೆ ತೋರಲಿ ಮುಖವನ್ನು ಧರಣಿ ಜಾತಿ ಮಾತ ಸೀತೆ ಕಾಣದಾದರೆ ಅಮ್ಮ ಕಾಣದಾದರೆ ಅಯ್ಯೋ ಅಮ್ಮ ಮಾತಿಯವರು ಎಲ್ಲಿ ಹುಡುಕಿದರೂ ಕಾಣುವಂತಿಲ್ಲವಲ್ಲ ಅಣ್ಣನಿಗೆ ಯಾವ ಪ್ರತ್ಯುತ್ತರವನ್ನು ಹೇಳಲಿ ಅಯ್ಯೋ ಅಮ್ಮ ಸೀತಾ ಮಾತಿಯವರು ಎಲ್ಲಿ ಹುಡುಕಿದರೂ ಕಾಣುವಾಗಿಲ್ಲವಲ್ಲ ಮಾತಿನಲ್ಲಿರುವ ಅಸಾಧ್ಯವಾಗಿರುವುದು ಲಕ್ಷ್ಮಣ, ಅಣ್ಣ ಎಷ್ಟು ಹುಡುಕಿದರೂ ನನ್ನ ಸೀತೆಯು ಕಾಣುತ್ತಿಲ್ಲವಲ್ಲ. ಹೌದಣ್ಣ ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವು ಇಲ್ಲದ ಸಮಯವನ್ನು ಸಾಧಿಸಿ ಯಾರೋ ಜಾನಕಿಯನ್ನು ಅಪಹರಿಸಿರುವಂತೆ ತೋರುತ್ತಿರುವುದು. ಹೌದು ಅಣ್ಣ. ಜಾನಕಿ, ಸೀತಾ, ಜಾನಕಿ, ಸೀತಾ, ಮಧುರ ರೂಪೆ ಬಾ. ಜಾನಕಿ, ಸಂತೈಸಿಕೋ ಅಣ್ಣ, ಸಂತೈಸಿಕೋ. ಎಲ್ಲಿ ಪೋದೆಯೇ ಸೀತಾ, ಎಲ್ಲಿ ಪೋದೆಯೇ, ಎಲ್ಲಿ ಪೋದೆಯೇ ಸೀತಾ, ಎಲ್ಲಿ ಪೋದೆಯೇ. ಜಾನಕಿ, ಮನದಿನೊಂದು ಕೂಗುತ್ತಿರುವೆ. ಜಾನಕಿ, ಮನದಿನೊಂದು ಕೂಗುತ್ತಿರುವೆ. ಮನದಿನೊಂದು ಕೂಗುತ್ತಿರುವೆ. ಕರೆಯು ಕೇಳದೆ ಬಾಬಾ ಪ್ರಿಯತಮೆ. ಜಾನಕಿ, ಸಂತೈಸಿಕೋ ಅಣ್ಣ. ಕರೆಯು ಕೇಳದೆ ಬಾಬಾ ಪ್ರಿಯತಮೆ. ಎಲ್ಲಿ ಪೋದೆಯೇ ಸೀತಾ, ಎಲ್ಲಿ ಪೋದೆಯೇ. ಸೀತಾ, ಜಾನಕಿ, ಹೃದಯ ರಾಣಿ ಮಧುರ ವೀಣೆ. ಜಾನಕಿ, ಹೃದಯ ರಾಣಿ ಮಧುರ ವೀಣೆ. ಮರೆತೆ ಏಕೆ ಸುಗುಣ ಭಾಷಿಣಿ. ಜಾನಕಿ, ಮರೆತೆ ಏಕೆ ಸುಗುಣ ಭಾಷಿಣಿ. ಇರನಾದೆ ಮಾನುನಿ. ಜಾನಕಿ,
ಚಿರನಾದ ಮಾನುನಿ ಮುದವನಿ ಪರಾರ ಮನಗೆ ಮುದವನಿ ಪರಾರ ಮನಗೆ ಎಲ್ಲಿ ಪೋದೆಗೆ ಸೀತಾ ಎಲ್ಲಿ ಪೋದೆಗೆ ಸೀತಾ 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 ಸಂತೈಸಿಕೋ ಅಣ್ಣ, ಸಂತೈಸಿಕೋ. ಇನ್ನೆಲ್ಲಿ ಹುಡುಕಲಿ ಸೀತೆಯನ್ನು? ನಡೆ, ಹಿಂದೆ ಹೋಗಿ ನೋಡೋಣ. ನಡೆ ನಡೆ. ಅಣ್ಣ, ಅಲ್ಲಿ ನೋಡು, ಆ ಭೂತವೇನಾದರೂ ಮಾತೆಯವರನ್ನು ನುಂಗಿರಬಹುದೇ? ರಾಮಚಂದ್ರ ಅಣ್ಣ, ಅಪ್ಪಣೆಯನ್ನು ಕೊಡೋಣ, ಅದು ಒಂದೇ ಬಾಡಿನ ಸಂಭರಿಸಿ ಬಿಡುವೆನು. ತಡೆ ಲಕ್ಷ್ಮಣ, ರಾಮಚಂದ್ರ ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ಬಾ, ಯಾರೆಂದು ಹೋಗಿ ವಿಚಾರಿಸೋಣ. ರಾಮಚಂದ್ರ ಅಯ್ಯ ಪಕ್ಷಿರಾಜ, ಈ ನಿನ್ನ ದುರಾವಸ್ಥೆಗೆ ಕಾರಣವೇನು? ಋಷಿಕುಮಾರರಂತೆ ಕಾಣುತ್ತಿರುವ ಧನುರ್ಧಾರಿಗಳಾದ ತಾವುಗಳಾರು? ನಾವು ಅಯೋಧ್ಯಾಧಿಪತಿ ದಶರಥನ ಪುತ್ರ ರಾಮಚಂದ್ರನು. ಆಹಾ, ರಾಮಚಂದ್ರ, ನಾನು ನಿಮ್ಮ ತಂದೆಯ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ಆ ದಶಕಂಠ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವ ಸಮಯದಲ್ಲಿ ಅಡ್ಡಲಾಗಿ ಬಂದ ಕಾರಣ ಮೋಸದಿಂದ ನನ್ನ ಈ 2 ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದನು. ಆಗ ಸೀತಾಮಾತೆಯು ಈ ವರ್ತಮಾನವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ತನಕ ಪ್ರಾಣದಿಂದ ಇರು ಎಂದು ಆಶೀರ್ವದಿಸಿದರು. ನನಗೆ ಬೇಗ ಮೋಕ್ಷವನ್ನು ಕೊಡುತ್ತಂದೆ, ನನಗೆ ಬೇಗ ಮೋಕ್ಷವನ್ನು. ಹಾ ಜಟಾಯು, ತಥಾಸ್ತು. ನಮಗೋಸ್ಕರವಾಗಿ ನೀನು ಪ್ರಾಣ ಬಿಟ್ಟೆಯ ಲಕ್ಷ್ಮಣ. ಅಣ್ಣ, ನೋಡಿದೆಯ, ಹೌದು ನಮಗೆ ಸಹಾಯ ಮಾಡಲು ಬಂದ ಜಟಾಯುವು ಮರಣ ಹೊಂದಿತು. ಹೌದಣ್ಣ. ನಮ್ಮ ತಂದೆಯವರ ಮಿತ್ರನಾದ ಈ ಜಟಾಯುವಿನ ಅಂತ್ಯಕ್ರಿಯೆಯನ್ನು ಮುಗಿಸಿ ಸೀತಾನ್ವೇಷಣ ಕಾರ್ಯದಲ್ಲಿ ಮುಂದುವರಿಯೋಣ. ಆಗಲಿ ಅಣ್ಣ. ಅಣ್ಣ, ಎಲ್ಲಿ ನೋಡಿದರೂ ಈ ಅರಣ್ಯವು ಸ್ಮಶಾನದಂತೆ ಕಾಣುತ್ತಿರುವುದು. ನೀನು ಅಪ್ಪಣೆಯನ್ನು ಕೊಟ್ಟರೆ ಆ ಪಕ್ಷಿ ರಾಜನನ್ನು ನನ್ನ ಅಂಗೈಯಲ್ಲಿ ಇಟ್ಟು ಸುಟ್ಟು ಭಸ್ಮ ಮಾಡಿಬಿಡುವೆನು ಅಣ್ಣ. ಆಗಲಿ, ಹಾಗೇ ಆಗಲಿ ಲಕ್ಷ್ಮಣ. सुममुखिये सखिये जानकी चुबा काये सीता प्रेम जाये सुममुखिये सखिये जानकी शुभ काये प्रेम जाये जानकी. लक्ष्मण, सरसलीला चिगुरे शृंगारा लहरे जानकी. ಮಾತಾ ಅಮ್ಮ, सरसलीला चिगुरे शृंगारा लहरे सरस लीला चिगुर शृंगार लहरे जानकी. सरस लीला चिगुर शृंगार लहरे सरसलीला चिगुरे शृंगार लहरे अनुपमा नी
ಸೀತಾ ಅನುಪಮ ನೀರೇ ವನರುಗಾಲೋಚನೆ ಜಾನಕಿ ಅನುಪಮ ನೀರೇ ವನರುಗಾಲೋಚನೆ ಪ್ರೇಮ ಜಾಯೆ ಸುಮಮುಖಿಯೇ ಸಖಿಯೇ ಜಾನಕಿ ಶುಭ ಕಾಯೇ ಪ್ರೇಮ ಜಾಯೆ. ಅಣ್ಣ ಸಂತೈಸಿಕೋ ಅಣ್ಣ, ಸಂತೈಸಿಕೋ. ಲಕ್ಷ್ಮಣ, ಎಷ್ಟು ಹುಡುಕಿದರೂ ಸೀತೆಯು ಕಾಣುತ್ತಿಲ್ಲವಲ್ಲ. ಸೀತೆಯನ್ನು ನುಡಿದು ನಾನು ಜೀವಿಸಿರಲಾರೆ. ಅಣ್ಣ ಇದೇನು ಅಣ್ಣ ಈ ರೀತಿ ಹೇಳುತ್ತಿರುವೆ? ನಡೆ ಅಣ್ಣ, ನಾನು ಕೂಡ ನಿನ್ನ ಮಾರ್ಗವನ್ನೇ ಅನುಸರಿಸುತ್ತೇನೆ. ನಡೆ. ಇಲ್ಲ ಲಕ್ಷ್ಮಣ, ಇಲ್ಲ. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದಾಗ ಪುರಜನರು, ಮಾತೆಯರು, ಗುರು ವಶಿಷ್ಠರು, ರಾಮ ರಾಮ ಎಲ್ಲಿ ಸೀತೆ, ಎಲ್ಲಿ ಜನಕಸುತೆ ಎಂದು ಕೇಳಿದರೆ ಅವರಿಗೆ ನಾನು ಏನೆಂದು ಉತ್ತರಿಸಲಿ? ಈ ಅಪಮಾನವನ್ನು ನಾನು ತಾಳಲಾರೆನು ಲಕ್ಷ್ಮಣ. ಅದು ಅಲ್ಲಿ ಕಾಣುತ್ತಿರುವ ಪರ್ವತದ ಮೇಲಿಂದ ಉರುಳಿ ನನ್ನ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಅಣ್ಣ ಇದೇ ಅಣ್ಣ ಈ ರೀತಿ ಹೇಳುತ್ತಿರುವೆ? ಏನು ಅರಿಯಾದ ಬಾಲಕ ನಾನು ಇಲ್ಲಿ ಇದ್ದು ಮಾಡತಕ್ಕದ್ದೇನು? ನಡೆ ಅಣ್ಣ, ನಿನ್ನ ಮಾರ್ಗವನ್ನೇ ಅನುಸರಿಸುತ್ತೇನೆ. ಓಹೋ ಸತ್ಯಶ್ರೇಷ್ಠ ಆಂಜನೇಯ, ಬೇಗ ಬಾ, ಬೇಗ ಬಾ. ಬಂದೆ ಬಂದೆ. ಅದೋ ಅಲ್ಲಿ ನೋಡು, ಯಾರೋ ಈರು ಮುನಿಕುಮಾರರು ಕಮಂದನ ಪರ್ವತವನ್ನು ಭ್ರಾಂತಿಯಿಂದ ಆರೋಹಣಗೈಯುತ್ತಿರುವರು. ಅವರನ್ನು ಬೇಗನೆ ಹಿಂದಿರುಗುವಂತೆ ಮಾಡು. ಆಗಲಿ ಒಡೆಯ. ಓ ಋಷಿಕುಮಾರರೇ, ಹತ್ತಬೇಡಿ ಹತ್ತಬೇಡಿ, ಅದು ಪರ್ವತವಲ್ಲ, ಕಮಂದನೆಂಬ ರಾಕ್ಷಸನ ಪರ್ವತ ಬಿದ್ದಿರುವನು. ಹಿಂದಿರುಗಿ ಹಿಂದಿರುಗಿ ಹಿಂದಿರುಗಿ. ಏನು ಅದು? ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆ. ಹೌದಣ್ಣ. ಲಕ್ಷ್ಮಣ, ಅಣ್ಣ ತೆಗೆದುಕೋ ಬಾಣಗಳನ್ನು. ಹೌದಣ್ಣ. ನಾನೊಂದು ತೋಳನ್ನು ಕತ್ತರಿಸುವೆನು, ನೀನೊಂದು ತೋಳನ್ನು ಕತ್ತರಿಸು. ಆಗಲಿ ಅಣ್ಣ. ಇಬ್ಬರು ಸೇರಿ ಸೀಲಿ ಹಾಕೋಣ. ಲಕ್ಷ್ಮಣ, ಅಣ್ಣ ಈ ಕಬಂದನ ವೃತ್ತಾಂತವನ್ನು ತಿಳಿಸಿರುವವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಶಾಂತಿ, ಸಮಾಧಾನ, ನೆಮ್ಮದಿ ದೊರಕುತ್ತಿರುವುದು. ಹೌದಣ್ಣ. ಆದ್ದರಿಂದ ನಾವು ಇಲ್ಲಿಯೇ ಕೆಲ ಕಾಲ ವಿಶ್ರಾಂತಿಯನ್ನು ಪಡೆದು ನಂತರ ಮುಂದೆ ಹೋಗೋಣ. ಆಗಲಿ ಅಣ್ಣ. ಆಹಾ, ನಳಿನ ದಳದಂತೆ ಒಳೆವ ಕಣ್ಗಳುಳ್ಳ, 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 ಭಾನುಚಂದ್ರರ ಬೆರಗುಗೊಳಿಸಿರು
ಭಾನುಚಂದ್ರರ ಬೆಳಗುಗೊಳಿಸಿರುವ ವೀರಾದಿ ವೀರರ ಶೂರಾದಿ ಶೂರರ ವೀರಾದಿ ವೀರರ ಶೂರಾದಿ ಶೂರರ ವೀರಾದಿ ವೀರರ ಶೂರಾದಿ ಶೂರರ ವೀರಾದಿ ವೀರರ ಶೂರಾದಿ ಶೂರರ ಕಂಡು ಕಂಡು ನಾ ಬೆರಗುಗೊಂಡಿಹೆ ನಾನು ಕಂಡು ಕಂಡು ನಾ ಬೆರಗುಗೊಂಡಿಹೆ ನಾನು ಕಂಡೆ ದಿವ್ಯ ಮೂರ್ತಿಗಳ ಕಣ್ಣಾರ ಕಂಡೆ ದಿವ್ಯ ಮೂರ್ತಿಗಳ ಕಂಡೆ ದಿವ್ಯ ಮೂರ್ತಿಗಳ ಬಲ ಬಲ. ಇವರು ಯಾರು ಮಹಾನುಭಾವರಂತೆ ಕಾಣುತ್ತಿರುವುದು. ಇವರಿಂದ ಕಬಂಧನ ಶಾಪ ವಿಮೋಚನೆ ಆಯಿತೆಂದ ಮೇಲೆ ಇವರು ಯಾರಾಗಿರಬಹುದು? ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿದ ಇವರನ್ನು ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು ಅಂದ ಮೇಲೆ ಇವರು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ? ರಜತಗಿರಿಯ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಈತನು ರಾಜಶೇಖರನೇ? ಈತನೇ ಹರನಾಗಿದ್ದೊಡೆ? ಹರನ ಜಟೆಯಿಂದ ಧರೆಗಿಳಿದು ಬಂದ ಪರಮ ಪಾವನೆಯಾದ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಪ್ರಸನ್ನವದನನು, ಪದ್ಮನಯನನು, ಪದ್ಮ ಸಂಭವನು, ಪದ್ಮಾಸನನಾಗಿ ಕುಳಿತಿರುವ ಆ ಬ್ರಹ್ಮದೇವನೇ ಈತನಾದೊಡೆ? ಕರದಿ ಕಂಠಾಣಿ ಇಲ್ಲ, ತುಳಸಿ ಮಾಲೆ ಜಪಸರಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಇಲ್ಲ ಇಲ್ಲ, ಈತನು ಸರಸಿಜೋದ್ಭವನಲ್ಲ. ಅಂದ ಮೇಲೆ ಇವರು ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾದ ನಿತ್ಯ ನಿರಂಜನನೂ ಆದ ಶ್ರೀಮನ್ನಾರಾಯಣನೇ? ಶ್ರೀಮನ್ನಾರಾಯಣನೇ ಈತನಾದೊಡೆ? ಕರದಿ ಶಂಕು ಚಕ್ರ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಹೊಳೆಯುವ ಕೌಸ್ತುಭ ಮಣಿ ಇಲ್ಲ, ಮಣಿಮುಕುಟಾಂಬರವನ್ನು ಧರಿಸಿಲ್ಲ. ಪಣಿಶಾಯಿ ಪ್ರಹ್ಲಾದ ವರದನು ಈತನಲ್ಲ, ಈತನಲ್ಲ. ಅಂದ ಮೇಲೆ ಇವರು ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಈ ಶಾಖಾಮೃಗವನ್ನು ಕಂಡೆಯ ಎಷ್ಟೊಂದು ಮನೋಹರವಾಗಿರುವುದು. ಈ ಕಬಂಧನ ವೃತ್ತಾಂತವನ್ನು ತಿಳಿಸಿದವನು ಈತನೇ ಆಗಿರಬಹುದು. ಹೌದು ಅಣ್ಣ. ಏನು ಆಶ್ಚರ್ಯ! ಆತನ ಕಿವಿಗಳಲ್ಲಿ ರಾರಾಜಿಸುತ್ತಿರುವ ಕರ್ಣಕುಂಡಲಗಳನ್ನು ನೋಡಿದೆಯಾ? ಆಹಾ, ಕೋಟಿ ಸೂರ್ಯ ಪ್ರಕಾಶಮಾನದಂತೆ ಕಂಗೊಳಿಸುತ್ತಿರುವುದು. ಹೌದಣ್ಣ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಆ ಆ
ನುಡಿ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿ ನುಡಿಯೇ ಆ ನುಡಿ ನಿಜದಿ ಸಮ್ಮತವಾಯಿತು ತಿಳಿಯೇ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತ ಇನ್ನೇತ ಕೈಯ ಆನಂದ 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 ಧನ್ಯನ ದೇ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ನರಹರಿಯುತ್ತಾನೆ ಪ್ರತ್ಯಕ್ಷನಾದ ಆದ ಏನಾಶ್ಚರ್ಯ, ಈ ನನ್ನ ಕರ್ಣಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಗೋಚರವಾಯಿತೆಂದ ಮೇಲೆ ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಇಂದಿಗೆ ಸಫಲವಾಯಿತೆ. ಮಗು ಮಗು ಮಾರುತಿ, ಯಾರು ಈ ನಿನ್ನ ಕರ್ಣಕುಂಡಲಗಳನ್ನು ನೋಡಿ ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನೆಂತಲೂ ಅವರ ಸೇವೆಯನ್ನು ಮಾಡಿ ಧನ್ಯನಾಗು ಎಂದು ಹೇಳಿದರು. ಇವರು ಅವರೇ ಆಗಿರಬಹುದೇ? ಇರಲಿ, ಇವರು ಯಾರೆಂಬುದನ್ನು ವಿಚಾರಿಸುವೆನು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳ ರಮಣೀಯಮಾದ ನಾಮಧೇಯವನು ಕೇಳಿ
ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯಮಾದ ನಾಮದೇವನು ಹೇಳಿ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೇ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ಸಾರ್ವಭೌಮರೇ ನೀವು ಸಾರ್ವಭೌಮರೇ ನೀವು ಶಿರದಿ ಚೀಲವಲ್ಕಲಗಳೇಕೆ ಶ್ರಮದೊಳಿ ವನದಿ ಸಂಚರಿಸಲೇಕೆ ಈರೇಳು ವರ್ಷ ವನವಾಸವನ್ನು ಬಲಿಸೆ ಈ ರೂಪದಲ್ಲಿರಲೆಮ್ಮ ಜನಕನಾಜ್ಞೆ ಹೋಪಿರೆಲ್ಲಿಗೆ ಮುಂದೆ ಹೋಪಿರೆಲ್ಲಿಗೆ ಮುಂದೆ ಪಾವನಾತ್ಮರೆ ಪೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪಾಪಿ ರಾವಣನೆನ್ನ ಪತ್ನಿಯನು ಕದ್ದೊಯ್ದ ಪಾಪಿ ರಾವಣನೆನ್ನ ಪತ್ನಿಯನು ಕದ್ದೊಯ್ದ ಕಥಬರಿಯದೆ ಈ ರೀತಿ ಹೋಗುತ್ತಿಹೆ ವೈರ ಅನಿತಾದೊಡೆ ಹಾ ಅನಿತಾದೊಡೆ ಅನಿತಾದೊಡೆ ಆಭರಣಗಳ ರವಿವು ನೋಡಿರಯ್ಯ ಅನಿತಾದೊಡೆ
ಆಭರಣಗಳು ಹಾರವಿವು ನೋಡಿರಯ್ಯ. ಆರ್ಥ ಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲಿ, ಆರ್ಥ ಧ್ವನಿಯಲೋರ್ವಳು ಎಸೆದಳಲ್ಲಿ, ಎಸೆದಳಲ್ಲಿ ಲಕ್ಷ್ಮಣ, ಅಣ್ಣ ಅಕಟ ಅಕಟ ಕಟ ಕಂಡೆನ ಸೀತೆಯ ಭರಣಗಳ ಅಕಟ ಕಟ ಕಂಡೆನ ಸೀತೆಯ ಭರಣಗಳ ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು ಅಯ್ಯ ಯಾರಾದೊಡೆ ಎಮ್ಮ ಪ್ರಾಣ ನೀನು ಬೇರಲ್ಲ ವಾಯುನಂದನನು ನಾನು, ರಾರಾಜಿಸೈ ಪರಮ ಭಕ್ತ ನೀನು, ಶ್ರೀರಾಮಧೂತ ಹನುಮಂತ ನಾನು, ನಾನು ನಾನು ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಮಕ್ಕಳಿರುವ ಆಲಯಕ್ಕೂ ರಿಕ್ತಾಪ್ತನಾಗಿ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲಿಯೇ ಸಿಗಬಹುದಾದ ಫಲಪುಷ್ಪಾದಿಗಳನ್ನು ತಂದು ಇವರಿಗೆ ಅರ್ಪಿಸಿ ಧನ್ಯನಾಗುವುದು. ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ, ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ, ನಾನಮಿಸುವೆ ಪೊರೆದೀನ ದಯಾಳು, ನಾನಮಿಸುವೆ ಪೊರೆದೀನ ದಯಾನಿಧಿ ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ. ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ, ಅಮ್ಮ ನಿನ್ನ ನುಡಿ ನಂಬಿದೆನು, ಎನ್ನಮ್ಮ ನಿನ್ನ ನುಡಿ ನಂಬಿದೆ ನಮ್ಮ, ಧನ್ಯನ ಮಾಡಿ ಮಾಯ ನೆನೆಸು, ಧನ್ಯನ ಮಾಡಿ ಮಾಯ ನೆನೆಸು ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ.
ಮೇಘಶ್ಯಾಮುಲ ಮುಂಬುಜಾತನಯನಂ ವಿಸ್ತೀರ್ಣ ವಕ್ಷಸ್ಥಲೆ ಮೇಘಶ್ಯಾಮುಲ ಮುಂಬುಜಾತನಯನಂ ವಿಸ್ತೀರ್ಣ ವಕ್ಷಸ್ಥಲೆ ಬಾಹುದ್ವಂದ ವಿರಾಜಿತಂ ಸುವದನ ಸೋಣಾಂಗ್ರಿ ಪಂಚೇರುಗ ನಾನಾಲಂಕಾರ ಭೂಷಣಯುತ ತ್ರೈಲೋಕ್ಯ ಪ್ರತಿಮಾನ ಸುಂದರತನಂ ಶ್ರೀರಾಮಚಂದ್ರ ಪ್ರಭೋ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಸ್ತೆ 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 ನಮಃ ಓ ರಾಘವ ದಾಶರಥ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ದೇವದೇವ ಅಯ್ಯ, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ನಿಮ್ಮ ಪಾದ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು. ಅಯ್ಯ, ನಿನ್ನ ಭಕ್ತಿ ಶ್ರದ್ಧೆ ವಿನಯಕ್ಕೆ ನಾನು ಮನಸೋತಿರುವೆನು. ನಿನ್ನ ವೃತ್ತಾಂತವನ್ನು ತಿಳಿಸು. ದೇವದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆಯುವರು. ದೇವ, ಇಲ್ಲಿಯೇ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರುವನು. ನೀವು ಅಲ್ಲಿಗೆ ಬಂದರೆ ಆತನಿಗೂ ನಿಮಗೂ ಸಖ್ಯ ಮಾಡಿಸುವೆನು. ಮಾರುತಿ, ನಾವು ಮಾರ್ಗಾಯಾಸವಾಗಿ ಬಹಳ ಬಳಲಿ ಬಂದಿದ್ದೇವೆ. ಆದ್ದರಿಂದ ನಿಮ್ಮೊಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಬರಮಾಡು. ಮಹದಾಜ್ಞೆ ಮಹದಾಜ್ಞೆ. ಓ ಒಡೆಯ ಸುಗ್ರೀವರಾಜ, ಬೇಗ ಬಾ ಬೇಗ ಬಾ. ಈಗ ಬಂದಿರುವವರು ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಜಗದೊಡೆಯರಾದ ರಾಮಲಕ್ಷ್ಮಣರು ಬಂದಿರುವರು. ಅವರಲ್ಲಿ ನಿನ್ನ ಕಷ್ಟಗಳನ್ನು ಭಿನ್ನವಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು. ಹಾಗೆ ಆಗಲಿ ಮಾರುತಿ. ಪ್ರಭು, ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರವು ಕುಶಲವೇ? ತಮ್ಮ ಕೃಪಾಶೀರ್ವಾದದಿಂದ ನಾವೆಲ್ಲರೂ ಕುಶಲವಾಗಿರುವೆವು ಪ್ರಭು. ನೀನಿಲ್ಲಿ ವಾಸಿಸಲು ಕಾರಣ? ಪ್ರಭು, ನಮ್ಮಣ್ಣನಾದ ವಾಲಿಯು ನಾನು ಏಕೋದರರು. ನಾವೇನರು ಕಿಷ್ಕಿಂಧೆಯನ್ನು ಪರಿಪಾಲಿಸುತ್ತಿರುವಾಗ ದುಂದುಬೆ ಎಂಬ ರಕ್ಕಸನು ನಮ್ಮ ಮೇಲೆ ಯುದ್ಧಕ್ಕೆ ಬಂದನು. ನಮ್ಮಣ್ಣನು ಮನದಲ್ಲಿ ಮಹಾಪರಾಕ್ರಮಶಾಲಿ, ಆತನನ್ನು ಬೆನ್ನಟ್ಟಿ ಹೋದನು. ನಾನು ಸಹ ಆತನನ್ನು ಹಿಂಬಾಲಿಸಿದನು. ಅವರಿರುವರು ಒಂದು ಗುಹೆಯೊಳಗೆ ಹೋದರು. ಹಲವಾರು ದಿನಗಳಾದರೂ ಯಾರೊಬ್ಬರೂ ಬರಲಿಲ್ಲ. ಆದರೆ ನಮ್ಮಣ್ಣನು ಗುಹೆಯ ಬಾಗಿಲಲ್ಲಿ ಇರು ಎಂದು ಹೇಳುವಾಗಿದ್ದನು. ನಾನು ಹಲವಾರು ದಿನಗಳಾದ ನಂತರ ಗುಹೆಯ ಬಾಗಿಲಿಂದ ರಕ್ತವು ಚಿಮ್ಮತೊಡಗಿತು. ನಾನು ನಮ್ಮಣ್ಣನಿಗೆ ಏನಾದರೂ ಅಪಾಯವು ಸಂಭವಿಸಿರಬಹುದೆಂದು ತಿಳಿದು ಅನುಮಾನದಿಂದ ಗುಹೆಯ ಬಾಗಿಲಿಗೆ ಬೃಹದಾದ ಒಂದು ಬಂಡೆಯನ್ನಿಟ್ಟು ಬಂದು ಕಿಷ್ಕಿಂಧೆಯನ್ನು ಪರಿಪಾಲಿಸುತ್ತಿದ್ದೆನು. ನಮ್ಮಣ್ಣನ ಮೊದಲೇ ಮಹಾಪರಾಕ್ರಮಶಾಲಿ. ಆ ದುಂದುಬಿಯನ್ನು ಸಂಹರಿಸಿ
ಗುಹೆಯ ದ್ವಾರದಲ್ಲಿ ನಾನಿರುವುದನ್ನು ನೋಡಿ ನನ್ನನ್ನು ಕೊಲ್ಲಲು ಉದ್ಯುಕ್ತನಾದರು. ನಾನು ಆತನಿಂದ ಪ್ರಾಣ ಉಳಿಸಿಕೊಳ್ಳಲು ನಾನಾ ಭಾಗ ಸಂಚರಿಸಿ ಕಡೆಗೆ ಈ ಋಷ್ಯಮುಖ ಪರ್ವತದಲ್ಲಿ ಬಂದು ವಾಸಿಸುತ್ತಿರುವನು. ನನ್ನ ಸಚಿವ ಶ್ರೇಷ್ಠನಾದ ಆಂಜನೇಯನೊಡಗೂಡಿ ಹಲವಾರು ಕಪಿವೀರರೊಳಗೆ ಈ ಋಷ್ಯಮುಖ ಪರ್ವತದಲ್ಲಿ ವಾಸ ಮಾಡಿಕೊಂಡಿರುವುದು ಪ್ರಭು. ಇದು ನನ್ನ ಪೂರ್ವ ವೃತ್ತಾಂತ. ಹಾಗಾದರೆ ಆ ವಾಲಿಯು ಶಿಕ್ಷಾ ವಿಚಾರ ತಿಳಿದಿಲ್ಲ ನಿಮಗೆ. ಅವನು ನನ್ನನ್ನು ಹುಡುಕಲೋದಕವಾಗಿ ನನ್ನ ಪತ್ನಿಯನ್ನು ಅವನ ವಶದಲ್ಲಿರಿಸಿಕೊಂಡಿರುವನು. ಕಾರಣ ಅದಕ್ಕಾಗಿ ತಾವು ಆತನು ನನ್ನ ಪತ್ನಿಯನ್ನು ಅವನ ವಶದಲ್ಲಿರಿಸಿಕೊಂಡರು. ಏನು ಆತನು ಶಿಕ್ಷಾರ್ಹನೇ ಸರಿ. ಹಾಗಾದರೆ ಕರೆ ಆ ವಾಲಿಯನ್ನು ಸಂಹರಿಸಿ ಈ ಕಿಷ್ಕಿಂಧ ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡುವೆನು. ಸೀತಾನ್ವೇಷಣ ಕಾರ್ಯದಲ್ಲಿ ನೀನು ನನಗೆ ಸಹಾಯಕನಾಗು. ಪ್ರಭು, ನೀವೇನೋ ವಾಲಿಯನ್ನು ಸಂಹರಿಸ್ತೇನೆ ಎಂದು ಹೇಳಿದ್ರಿ, ಆದರೆ ಇಂದ್ರಾದಿ ಲೋಕಪಾಲಕರನ್ನೇ ತೃಣಪ್ರಾಯವಾಗಿ ಪರಿಗಣಿಸಿರುವ ನಮ್ಮಣ್ಣನನ್ನು ನೀವು ವಧಿಸುತ್ತೇನೆ ಎಂದರೆ ನನಗೆ ಪ್ರಭು ತಪ್ಪಾಗಿ ಎಣಿಸಬಾರದು. ಆಗಾಗ ಮತಂಗ ಮಹರ್ಷಿಗಳು ಹೇಳ್ತಿದ್ದರು, ಅಲ್ಲಿ ಕಾಣುವ ಸಪ್ತ ತಾಳೆ ವೃಕ್ಷಗಳು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅವರು ವಾಲಿಯನ್ನು ಸಂಹರಿಸಲು ಶಕ್ತರೆಂದು ಹೇಳಿದರು. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದು ಬರುವುದೇ? ಈಗ ನಿನ್ನ ಮನಸ್ಸಿನಲ್ಲಿರುವ ಈ ಕಲ್ಮಶವನ್ನು ಇದನ್ನು ತೊಳೆಯುವುದಕ್ಕಾಗಿ ಈಗ ನೋಡು, ಒಂದು ಬಾಣವನ್ನು ಬಿಡುವೆನು. ಸುಗ್ರೀವರಾಜ, ಈಗ ಸಮಾಧಾನವಾಯಿತೆ? ಕರೆ ಆ ವಾಲಿಯನ್ನು. ದಯಮಾಡಿ ನನ್ನ ಅಪರಾಧವನ್ನು ಮನ್ನಿಸಬೇಕು. ಆಹಾ, ಈಗ ತಿಳಿಯಿತು ಪ್ರಭು. ಹಾಗಾದರೆ ಧೈರ್ಯವಾಗಿ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ಕರೆ ಆ ವಾಲಿಯನ್ನು. ಓ, ತಾವು ಸ್ವಲ್ಪ ಆ ವೃಕ್ಷದ ಮರೆಯಲ್ಲಿ ಮರೆಯಾದರೆ ಸಾಕು, ನಾನು ಆತನನ್ನು ಕರೆಯುವೆನು. ಆಗಲಿ. ಆಂಜನೇಯ ಒಡೆಯ, ಕರೆಯಲೇ? ಧೈರ್ಯವಾಗಿ ಕರೆ ಒಡೆಯ, ಧೈರ್ಯವಾಗಿ ಕರೆ. ಎಲವೋ ವಾಲಿ, ಎಲವೋ ವಾಲಿ ವಾಲಿ, ಎಲ್ಲಿರುವೆಯೋ? ಎಲ್ಲಿರುವೆಯೋ? ಓ, ನನ್ನನ್ನು ಹೇಳಿ ಎಂದು ಭಾವಿಸಿರ. ಬಾರೋ ಬಾರೋ ಬಾರೋ, ನೀನು ನಿಜವಾಗಿ ವೀರನಾಗಿದ್ದರೆ ಬಾರೋ ಬಾರೋ ಬಾರೋ. ಬಾರಿ ಬಾರಿಗೂ ನನ್ನಿಂದ ಅಪಜಯವನ್ನು ಹೊಂದಿದ್ದರು. ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯುತ್ತಿರಲೆಯ ಸಮರಾಂಗಣವೆಂಬ ಭೂಮಿಯಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಮುರಿಯುವನು. ಬಾರು ಯುದ್ಧಕ್ಕೆ. ಸುಮ್ಮನೆ ಏಕೆ ಜಂಬಕವನ್ನು ಕೊಚ್ಚಿಕೊಳ್ಳುತ್ತಿರುವೆ? ಸಿದ್ಧನಾಗು. ಸಿದ್ಧನಾಗು. ಗದಾ ಯುದ್ಧ ಆಗಲಿ. ಸಹೋದರನನ್ನು ಸುಮ್ಮನೆ ಬಿಡುತ್ತಿದ್ದೇನೆ. ಹೋಗು, ಎಲ್ಲಿಯಾದರೂ ಬದುಕಿಗೋ. ಒಡೆಯ, ಪೆಟ್ಟಾಯಿತೆ? ಇಲ್ಲ, ನೋವಾಯ್ತು. ಅಯ್ಯೋ ಒಡೆಯ. ಯಾರೋ ಆಂಜನೇಯನ? ಒಡೆಯ, ಇದರಲ್ಲೇನೋ ಸ್ವಲ್ಪ ವ್ಯತ್ಯಾಸವಿರುವುದು. ಆ ವಾಲಿಯನ್ನು ಸಂಹರಿಸಿ ನನಗೆ ಪಟ್ಟ ಕಟ್ಟು ಅವರ ಸಾಮರ್ಥ್ಯ ತಿಳಿದಂತಾಯ್ತು. ಅವ್ರನ್ನ ಹಾಗೆ ಕಳಿಸಿಬಿಡು. ಒಡೆಯ, ಆವಾಸವೇ ಬೇಡ. ಇದರಲ್ಲೇನೋ ವ್ಯತ್ಯಾಸವಾಗಿರುವುದು. ಸ್ವಲ್ಪ ತಡೆ ಒಡೆಯ. ಪ್ರಭು ರಾಮಚಂದ್ರ, ಇದೆಂತಹ ವಿಷಮ ಪರೀಕ್ಷೆ ಸ್ವಾಮಿ. ವ್ಯತ್ಯಾಸ ಅಂತೆ. ಭಯಪಡಬೇಡ ಸುಗ್ರೀವರಾಜ, ನಿಮ್ಮಿಬ್ಬರ ಮುಖಗಳು ಒಂದೇ ರೀತಿ ಇದ್ದುದರಿಂದ ನಾನು ಬಾಣ ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಆ ಮಾಲೆಯನ್ನು ಈತನ ಕೊರಳಿಗೆ ಧರಿಸು. ಸ್ವಲ್ಪ ಹೊತ್ತೋಗಿದ್ರೆ ಪ್ರಾಣನೇ ಹೊರಟಾಗ್ತಿತ್ತು. ಸುಗ್ರೀವರಾಜ, ಈಗ ಧೈರ್ಯವಾಗಿ ಯುದ್ಧ ಮಾಡು ಆ ವಾಲಿಯೊಡನೆ. ಮಾರುತಿ, ಈ ಮಾಲೆಯನ್ನು ಧರಿಸಿದ ಕ್ಷಣ
ಎಲ್ಲಿಲ್ಲದ ನವಚೈತನ್ಯ ಉಂಟಾಗಿತ್ತು. ಹಾಗಾದರೆ ಇದು ವಿಜಯಮಾಲೆ. ಹೌದು, ಇದು ವಿಜಯಮಾಲೆಯ ಸರಿ. ಈ ಸಾರಿ ನಮ್ಮಣ್ಣನನ್ನು ಖಂಡಿತವಾಗಿ ಉಳಿಸುವುದಿಲ್ಲ. ಹಾಗಾದರೆ ಧೈರ್ಯವಾಗಿ ಕರೆಯಲೆ. ಧೈರ್ಯವಾಗಿ ಕರೆ ಒಡೆಯ. ಧೈರ್ಯವಾಗಿ ಕರೆ. ವಾಲಿ ಬಾ. ಹೇಳಿದು ಸುಗ್ರೀವ, ನನ್ನಿಂದ ಅಪಜಯವನ್ನು ಹೊಂದಿದ್ದರು ಮತ್ತೆ ಮತ್ತೆ ಕರೆಯುತ್ತಿರುವುದನ್ನು ನೋಡಿದರೆ ನಿನಗೆ ಯಾರೋ ಬೆಂಬಲಿಗರು ಇರಬೇಕೆಂದು ತೋರುತ್ತಿರುವುದು. ಮೊದಲು ಅವರನ್ನು ಕರೆ, ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಮೊದಲು ನನ್ನನ್ನು ಜಯಿಸು, ನಂತರ ನನ್ನ ಬೆಂಬಲಿಗರನ್ನು ವಿಚಾರಿಸುವಂತೆ. ಯಾವ ಯುದ್ಧಕ್ಕೆ ಸಿದ್ಧವಾಗಿರುವೆ? ಈ ಸಾರಿ ಮಲ್ಲ ಯುದ್ಧವನ್ನೇ ಮಾಡೋಣ. ಮಲ್ಲ ಯುದ್ಧ? ಹೌದು. ಸಿದ್ಧರಾಗುವ ಹೌದ? ಯಾರು ಮರೆಯಲ್ಲಿ ನಿಂತು ಬಾಣ ಹೂಡಿದವರು? ಮರೆಯಲ್ಲಿ ನಿಂತು ಬಾಣ ಹೂಡಿದವರು ಯಾರು? ಪುತ್ರ ಶ್ರೀರಾಮಚಂದ್ರ. ರಾಮಚಂದ್ರ, ಮರೆಯಲ್ಲಿ ನಿಂತು ಬಾಣ ಹೂಡಲು ಕಾರಣವೇನು? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನ ಮುಖವನ್ನು ನೋಡಿ ಬಾಣ ಪ್ರಯೋಗಿಸಬಾರದೆಂದು ಆ ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಿದೆನು. ರಾಮಚಂದ್ರ, ಕಪಿಗಳಾದ ನಮಗೆ ವಾವೆ ಭರಸೆಗಳಿಲ್ಲವೆಂಬುದು ಜ್ಞಾನಿಯಾದ ತಮಗೆ ತಿಳಿಯದೆ, ಅದು ಅಲ್ಲದೆ ಸುಗ್ರೀವನ ಸಖ್ಯ ಮಾಡಲು ಕಾರಣವೇನು? ನನ್ನ ಪಾಪಿ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಆದ್ದರಿಂದ ಈ ಸೀತಾನ್ವೇಷಣ ಕಾರ್ಯದಲ್ಲಿ ಸುಗ್ರೀವರಾಜನು ನನಗೆ ಸಹಾಯ ಮಾಡುವುದರಿಂದ ನಾನು ಆತನ ಸಖ್ಯವನ್ನು ಬೆಳೆಸಬೇಕಾಯಿತು. ಈ ವಿಚಾರವನ್ನು ಮೊದಲೇ ನನಗೆ ತಿಳಿಸಿದ್ದರೆ ಕ್ಷಣಾರ್ಧದಲ್ಲಿ ಆ ರಾವಣನ ಶಿರಸ್ಸನ್ನು ನಿಮ್ಮ ಪಾದದ ಕೆಳಗೆ ಬಿಡುತ್ತಿದ್ದೆ. ಈ ಕೆಲಸವು ಸುಗ್ರೀವನಿಂದ ಸಾಧ್ಯವೇ? ವಾಲಿ ರಾಜೇಂದ್ರ, ಈಗಲೂ ನಿನಗೆ ಬದುಕುವ ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ನಾನು ಉಪಸಂಹಾರ ಮಾಡಿಕೊಳ್ಳುವೆನು. ಇಲ್ಲ ರಾಮಚಂದ್ರ, ನನಗೆ ಬದುಕುವ ಆಸೆ ಇಲ್ಲ. ರಾಮ ಬಾಣ ಎಂದಿಗೂ ಹುಸಿಯಾಗಬಾರದು. ಆದ್ದರಿಂದ ನಾನು ಈ ಬಾಣದಿಂದಲೇ ಮೋಕ್ಷವನ್ನು ಹೊಂದುವೆನು. ಆದರೆ ನಿಮ್ಮಿಂದ ನನಗೊಂದು ಸಹಾಯವಾಗಬೇಕಾಗಿದೆ. ಏನೆಂದು ಹೇಳು. ನನ್ನ ಕುಮಾರನಾದ ಅಂಗದನ ಭಾರವು ನಿಮ್ಮದಾಗಿರುವುದು. ಆಗಲಿ, ನಾನು ಈ ಬಾಣದಿಂದಲೇ ಮೋಕ್ಷವನ್ನು ಹೊಂದುವೆನು. ರಾಮಚಂದ್ರ, ರಾಮಚಂದ್ರ. ಆ ಜನಕ, ನನ್ನನ್ನು ಪರಲೋಕವಾಸಿಯಾದೆಯಾ? ತಂದೆ ಪರಲೋಕ ಸೇರಿದನೆ, ಪಾಪಿ ವಿಧಿಯು ತಂದೆ ಪರಲೋಕ ಸೇರಿದನೆ. ಜನಕ, ತಂದೆ ಪರಲೋಕ ಸೇರಿದನೆ, ಪಾಪಿ ವಿಧಿಯು ತಂದೆ ಪರಲೋಕ ಸೇರಿದನೆ. ಜನಕ, ಜನಕ, ಪಾಪಿ ವಿಧಿಯೋ ಘೋರವೇನಿದು, ಆವ ಪಾಪದ ಫಲವಿದು ಎನಗೆ. ಜನಕ, ಪಾಪಿ ವಿಧಿಯೋ ಘೋರವೇನಿದು, ಆವ ಪಾಪದ ಫಲವಿದು ಎನಗೆ. ಕಠಿಣ ಮಾದ ಸಿಡಿಲ ನೋಡಿ
ಶಾಂತನಾಗು. ನಿಮ್ಮ ತಂದೆಯವರು ಮಾಡಿದ ಅಪರಾಧಕ್ಕೆ ಶಿಕ್ಷೆಯನ್ನು ಹೊಂದಿದ್ದಾರೆ. ಅಂಗದ, ನೀವಿನ್ನು ಚಿಂತಿಸಬೇಡಿ. ಸುಗ್ರೀವ ರಾಜ, ಪ್ರಭು, ನಿಮ್ಮ ಈ ಅಂಗದನನ್ನು ಸಮಾಧಾನ ಮಾಡಿಕೊಂಡು ಕರೆದುಕೊಂಡು ಹೋಗು. ಹಾಗೆಯೇ ನಿಮ್ಮ ಅಣ್ಣನಾದ ವಾಲಿಯ ಅಂತ್ಯಕ್ರಿಯೆಯನ್ನು ಮುಗಿಸು. ಲಕ್ಷ್ಮಣ, ಅಣ್ಣ, ನೀನೀಗಲೇ ಕಿಷ್ಕಿಂದೆಗೆ ಹೋಗಿ ನಾನು 14 ವರ್ಷ ನಾನು ವನವಾಸದ ಆಜ್ಞೆಯಲ್ಲಿರುವುದರಿಂದ ಪುರಪ್ರವೇಶ ಮಾಡುವಂತಿಲ್ಲ. ಆದ್ದರಿಂದ ನೀನೀಗಲೇ ಕಿಷ್ಕಿಂದೆಗೆ ಹೋಗಿ ಸುಗ್ರೀವರಾಜನಿಗೆ ರಾಜ್ಯಾಭಿಷೇಕವು, ಅಂಗದನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಿ ಜಾಗೃತನಾಗಿ ಹಿಂದಿರುಗಿ ಬಾ. ಆಗಲಿ ಅಣ್ಣ.